ಯಶ್ ತಾಯಿ ಪುಷ್ಪಾ ಸೈಟ್ ವಿವಾದ ತಾರಕಕ್ಕೇರಿದೆ. ಪುಷ್ಪಾ ಮತ್ತು ದೇವರಾಜ್ ನಡುವೆ ಜಾಗದ ಜಟಾಪಟಿ ಜೋರಾಗಿದೆ. ವಿಕೋಪಕ್ಕೆ ತಿರುಗಿದೆ ಹಾಸನದ ನಿವೇಶನ ವಿವಾದ. ಕಾಂಪೌಂಡ್ ನಿರ್ಮಾಣ ವಿಚಾರದಲ್ಲಿ ಮತ್ತೆ ಜಟಾಪಟಿ ನಡೆಯಿತು. ಮತ್ತೆ ಠಾಣೆ ಮೆಟ್ಟಿಲೇರಿದೆ ಕೇಸ್. ಹಾಗೆ ಪೊಲೀಸರು ಕೂಡ ಮಧ್ಯಪ್ರವೇಶವನ್ನ ಮಾಡಿದ್ದಾರೆ. ಕಳೆದ 1 ತಿಂಗಳಿನಿಂದ ಈ ಒಂದು ಜಟಾಪಟಿ ನಡೀತಲೇ ಇದೆ. ಹಾಸನದ ಜಾಗಕ್ಕಾಗಿ ಯಶ್ ತಾಯಿ ಹಾಗೂ ದೇವರಾಜ್ ನಡುವಿನ ಜಟಾಪಟಿ ಇದು. ಹಾಸನದ ವಿವಾದಿತ ಸೈಟ್ ಜಾಗಕ್ಕೆ ಜಿಪಿಎ ಹೋಲ್ಡರ್ ಬರ್ತಾರೆ. ದೇವರಾಜ್ ಹಾಗೂ ಪುಷ್ಪಾ ನಡುವೆ ಜಟಾಪಟಿ ನಡೀತಾ ಇದೆ. ಸ್ಥಳದಲ್ಲಿ ಹೈ ಡ್ರಾಮಾ ಕೂಡ ನಡೆದಿದೆ. ಕಾಂಪೌಂಡ್ ಹಾಕುವ ವೇಳೆ ದೇವರಾಜ್ ಹಾಗೂ ಪುಷ್ಪಾ ವಾದವನ್ನ ಮಾಡಿದ್ದಾರೆ. ತಕ್ಷಣವೇ ಪೊಲೀಸರು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ರು. ಪರಿಸ್ಥಿತಿಯನ್ನು ಕಂಟ್ರೋಲ್ಗೆ ತಗೊಂಡ್ರು. ಕಾಂಪೌಂಡ್ ಕಾಮಗಾರಿಯನ್ನು ತಕ್ಷಣವೇ ನಿಲ್ಲಿಸಿದ್ರು. ಹೀಗಾಗಿ ಕಾರ್ಮಿಕರು ಕೂಡ ವಾಪಸ್ಸಾಗಿದ್ದಾರೆ. ಕೋರ್ಟ್ನಲ್ಲಿ ಕೇಸ್ ಇರುವಾಗಲೇ ಈ ರೀತಿ ಜಟಾಪಟಿ ತಾರಕಕ್ಕೆ ಏರ್ತಾ ಇದೆ. ಅಂದರೆ ಯಶ್ ಅವರ ತಾಯಿ ಪುಷ್ಪಾ ಅವರು ನನ್ನ ಜಾಗದಲ್ಲಿ ಏನೋ ಒಂದು 5 ಗುಂಟೆ ಜಾಗ, ಈ ಒಂದು ಜಾಗದಲ್ಲಿ ಅಕ್ರಮವಾಗಿ ಕಾಂಪೌಂಡ್ ನಿರ್ಮಿಸಿದ್ದಾರೆ ಅಂತ ದೇವರಾಜ್ ಅವರು ಆರೋಪ ಮಾಡಿ ಕಾಂಪೌಂಡ್ ಅನ್ನ ಕೆಡವಿದ್ರು. ಆದ್ರೆ ಇದೀಗ ಮತ್ತೆ ಕಾಂಪೌಂಡ್ ಆ ಜಾಗದಲ್ಲಿ ನಿರ್ಮಾಣ ಮಾಡ್ತಾ ಇದ್ರು ಪುಷ್ಪಾ ಅವರು. ಈ ಒಂದು ಸಂದರ್ಭದಲ್ಲಿ ದೊಡ್ಡ ಹೈ ಡ್ರಾಮವೇ ನಡೆದಿದೆ. ನೀವು ನಾವಲ್ಲ, ನೀವು ಮಾಡ್ತಾ ಇರೋದು ನಾವಲ್ಲ. ಅವರೇ ನೋಡಿ ನಿಮ್ದೇ ಯಾರು ಇರ್ಬಾರ್ದು ನಾವು. ನೀವು ಮೇಡಮ್ ನೀವು ಯಾರು ನೆಮ್ಮದಿಗೆ ಇರಬಾರ್ದು ಜನಗಳಲ್ಲಿ. ಏನು ಅಡ್ಡಾಡ್ತಾ ನೀವು ಇಲ್ಲಿ ಒಬ್ಬಳಿಗೆ ಹಾಸನದಲ್ಲಿ ಕೆಟ್ಟ ಸತ್ತ ನೀವೆಲ್ಲ ಸೇರ್ಕೊಂಡು ನಿಮ್ಮ ಅಪ್ಪನ ಅಂತ ಕೇಳ್ತಾರೆ ಇವರು. ಹೋಟೆಲ್ ಮಾಡ್ಕೊಳ್ರಿ. ಕಿತ್ತಾಡ್ತಾರೆ ನಾಯಿ ತರ ಕಿತ್ತಾಡ್ತಾರೆ. ಬೆಂಕಿ ಹಾಕ ನೋಡ್ಬೇಕು ಇವ್ರನ್ನ. ಒಂದು ಗಂಟೆಗೆ ಆ ಥರ ಕೆಟ್ಟ ಬೈದ್ಬಿಟ್ರೆ ಯಾರು ಸುಮ್ಮನೆ ನಾವು ನೋಡ್ತಾ ಇದ್ದೀವಿ. ಹೆಂಗ್ ಮಾಡ್ತಾರೆ? ನಾವು ಹೊಡಿಬೇಕ ನಮ್ಗೆ ಗೊತ್ತಿಲ್ವಾ? ಕೆಟ್ಟ ಹೆಸರು ಬರ್ತೀವ್ರಿಂದ ಕರಪ್ಷನ್ ಅಲ್ಲಿ ಹೆಂಗ್ ಅವ್ರು ಗುಂಡಿ ತೊಗೊಂಡು ತಮಿಳಾಗ್ತವ್ರೆ ಮಾಡಿದ್ದಾರೆ ಅಲ್ವಾ? ಸುಮ್ಮನೆ ಬಂದ್ಬಿಟ್ಟು ನೀವು ಏಕಪಕ್ಷಿ ಕಾಂಪೌಂಡ್ ಹಾಕ್ಬಿಟ್ರೆ ಹಾಸನದಲ್ಲಿ ಕೆಟ್ಟ ಸತ್ತ ನೀವೆಲ್ಲ ಸೇರ್ಕೊಂಡು ನಿಮ್ಮ ಅಪ್ಪನ ಅಂತ ಕೇಳ್ತಾರೆ ಇವರು. ಹೋಟೆಲ್ ಮಾಡ್ಕೊಳ್ರಿ. ಸ್ನಾನ ಮಾಡೋ ವಿಚಾರ ಯಾರು ಮಾಡಿದಲ್ಲ ಮಾಡಲ್ಲ. ಕಿತ್ತಾಡ್ತಿಲ್ಲ ನಾಯಿ ತರ ಕಿತ್ತಾಡ್ತಾರೆ. ಬಂದ್ಬಿಟ್ಟು ಸ್ನಾನ ಮಾಡಿದ್ರೆ